ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಬಳಿ ಹೈಡ್ರಾಮವೇ ನಡೆದು ಹೋಗಿದೆ. ಯೂನಿವರ್ಸಿಟಿ ನಾಮಫಲಕಕ್ಕೆ ಮಸಿ ಬಳಿದು ಪ್ರತಿಭಟನೆ ಮಾಡಲಾಗಿದೆ. ಎಬಿವಿಪಿ ಕಾರ್ಯಕರ್ತರಿಂದ ಮಸಿ ಬಳಿದು ಆಕ್ರೋಶವನ್ನು ಹೊರಹಾಕಲಾಗಿದೆ. ಭಾರತ ಸೈನ್ಯದ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮದ ಆರೋಪ. ಕಾಶ್ಮೀರ ಮತ್ತು ಭಾರತವನ್ನು ಪ್ರತ್ಯೇಕಿಸುವ ಕಾರ್ಯಕ್ರಮ ಎಂದು ಆರೋಪವನ್ನು ಮಾಡಲಾಗಿದೆ. ಸರ್ಜಾಪುರ ಬಳಿ ಇರುವಂತಹ ಯೂನಿವರ್ಸಿಟಿ ಮುಂದೆ ಹೈಡ್ರಾಮವನ್ನು ಮಾಡಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರ. ಇನ್ನು ಸ್ಥಳಕ್ಕೆ ಸರ್ಜಾಪುರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಬಳಿ ಪೊಲೀಸನ್ನ ನಿಯೋಜನೆ ಮಾಡಲಾಗಿದೆ. ಬಿಗಿ ಬಂದೋಬಸ್ತನ್ನು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ಭೇಟಿಯನ್ನು ಸಹ ನೀಡಿದ್ದಾರೆ. ವೆಂಕಟೇಶ್ ಪ್ರಸನ್ನ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ಭೇಟಿಯನ್ನು ನೀಡಿರೋದು. ಇವತ್ತು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇತ್ತು. ಆ ದೇಶ ವಿರೋಧಿ ಚಟುವಟಿಕೆ ಬಗ್ಗೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಮಾಡೋ ಟೈಮಲ್ಲಿ ಸರ್ಜಾಪುರ ಪೊಲೀಸರು ಇವತ್ತು ನಮ್ಮನ್ನ ಅವರ ಪವರ್ನ ಆರ್ಬಿಟರಿ ಮಿಸ್ಯೂಸ್ ಆಫ್ ಪವರ್ನ ಮಾಡೋದ್ರ ಮೂಲಕ ಇವತ್ತು ಸರ್ಜಾಪುರ ಸ್ಟೇಷನ್ ಕರ್ಕೊಂಡು ಹೋಗ್ತಿಲ್ಲ. ಇವತ್ತು ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಸ್ಟೇಷನ್ಗೂ ಅಂತಾನೂ ಗೊತ್ತಿಲ್ಲ. ಅವರ ಪವರ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಈ ಬಸ್ಸು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಯೂನಿವರ್ಸಿಟಿಯ ಬಸ್ನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ಹಲ್ಲೆ ಮಾಡಿಸಿದ್ದಾರೆ ನಮ್ಮ ಮೇಲೆ. ಈಗ ಯಾವ ಸ್ಟೇಷನ್ ಅಂತ ಕೇಳಿದ್ರು ಕೂಡ ಮಾಹಿತಿಯನ್ನ ಹೇಳ್ತಾ ಇಲ್ಲ. ಪೊಲೀಸರ ಹತ್ರ ಕೇಳಿದ್ರು ಏನು ಹೇಳ್ತಾ ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಕೂಡ ನಮಗಿವತ್ತು ಗೊತ್ತಾಗ್ತಿಲ್ಲ. ಭಾರತ್ ಮಾತಾ ಕಿ ಜೈ ಅಂದಿದ್ದು ತಪ್ಪ, ಭಾರತದ ಫ್ಲಾಗ್ ಅನ್ನ ಹಿಡಿದಿದ್ದು ತಪ್ಪ. ಸಿಸಿಟಿವಿ ಫುಟೇಜ್ಗಳು ಇರಬೇಕು. ಅಲ್ಲಿ ಯಾರು ಭಾರತದ ಫ್ಲಾಗಿಗೆ ಚಪ್ಪಲಲ್ಲಿ ಹೊಡೆದಿದ್ದಾರೋ ಅವ್ರು ಅರೆಸ್ಟ್ ಆಗಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಇವತ್ತು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇತ್ತು. ಆ ದೇಶ ವಿರೋಧಿ ಚಟುವಟಿಕೆ ಬಗ್ಗೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಮಾಡೋ ಟೈಮಲ್ಲಿ ಸರ್ಜಾಪುರ ಪೊಲೀಸರು ಇವತ್ತು ನಮ್ಮನ್ನ ಅವರ ಪವರ್ನ ಆರ್ಬಿಟರಿ ಮಿಸ್ಯೂಸ್ ಆಫ್ ಪವರ್ನ ಮಾಡೋದ್ರ ಮೂಲಕ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವಿರುದ್ಧ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸ್ತಾ ಇರೋದು. ಇನ್ನು ಏನಿದರ ಒಂದು ಆರೋಪ ಅಂತ ಡೀಟೇಲ್ಸ್ ನೀಡೋದಾದ್ರೆ. ಸುದೀಪ್, ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರ ಬಳಿಯ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಬಳಿ ಇಂದು ಸಂಜೆ ಸುಮಾರು 5 ಗಂಟೆ ಸುಮಾರಿಗೆ ಎಬಿಪಿ ಸಂಘಟನೆ ಸುಮಾರು 20ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಮೊದಲು ಗೇಟ್ನ ಮುಂಭಾಗ ಪ್ರತಿಭಟನೆ ಕೂರ್ತಾರೆ. ಅದಾದ ಬಳಿಕ ಆಕ್ರೋಶಗೊಂಡಂತವರ ಸೆಕ್ಯೂರಿಟಿ ಗಾರ್ಡ್ಗಳು ಒಳಗಡೆ ಬಿಡೋದಿಲ್ಲ ಅಂದಾಗ ಆಕ್ರೋಶಗೊಂಡಂತ ಎಬಿಪಿ ಕಾರ್ಯಕರ್ತರು ಒಳಗಡೆ ನುಗ್ಗಿ ಒಂದಷ್ಟು ದಾಂಧಲೆ ನಡೆಸ್ತಾರೆ ಅನ್ನುವಂಥದ್ದು ಸದ್ಯ ಈಗ ಇರುವಂತ ಆರೋಪ. ಯಾಕೆ ಅಂತ ಹೇಳಿದ್ರೆ ಎಬಿವಿಪಿ ರವರ ಏನ್ ಸಂಘಟನೆ ಇದೆ ಅದರ ಆರೋಪ ಏನಂತಂದ್ರೆ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಕಳೆದ ಹಲವು ವರ್ಷಗಳಿಂದ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ದೇಶದ ಹೆಮ್ಮೆಯ ಸೈನಿಕರ ಬಗ್ಗೆ ಅವರು ಅಪಮಾನಕರ ರೀತಿಯಲ್ಲಿ ಒಂದಷ್ಟು ಸಂವಾದಗಳನ್ನ ಏರ್ಪಾಡು ಮಾಡುವ ಜೊತೆಗೆ ಏನು ಕಾಶ್ಮೀರ ಪ್ರತ್ಯೇಕವಾದ ಸಂಬಂಧಪಟ್ಟ ಕೂಡ ಅವರು ಒಂದಷ್ಟು ಸೆಮಿನಾರ್ ಅಟೆಂಡ್ ಮಾಡಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಅವರು ಇದೇ ತಿಂಗಳು 26, 27, 28ಗೆ ಏನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಏನು ಕಾಲೇಜ್ ಫೆಸ್ಟ್ ಇದೆ. ಸೊ ಅಲ್ಲಿ ಇವರು ಆ ಒಂದು ಸಂವಾದವನ್ನ ಏರ್ಪಾಡು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಈ ಒಂದು ಸಂಘಟನೆಯ ಏನು ಆಯೋಜನೆ ಮಾಡ್ತಾ ಇದ್ದಾರೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಇದನ್ನ ತಡಿಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ನಡೆಸ್ತಾರೆ. ಅದು ವಿಕೋಪಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದಷ್ಟು ವಿದ್ಯಾರ್ಥಿಗಳು ಮತ್ತೆ ಈ ಪ್ರತಿಭಟನಾಕಾರರ ನಡುವೆ ಕೂಡ ವಾಗ್ವಾದ, ಮಾತಿನ ಚಕಮಕಿ ನಡೀತಾರೆ. ಅಷ್ಟೊತ್ತಿಗೆ ಸರ್ಜಾಪುರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸದ್ಯ ಎಬಿವಿಪಿಯ ಸುಮಾರು 20ಕ್ಕೂ ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದು ಅವರನ್ನ ಆನೇಕಲ್ನ ಏನು ನ್ಯಾಯಾಧೀಶ ಅಂದ್ರೆ ಮನೆಗೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರು ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರು ಸದ್ಯ ಏನು ಸರ್ಜಾಪುರ ಪೊಲೀಸ್ ಠಾಣೆ ದೂರು ಕೂಡ ನೀಡಿದ್ದು ಟ್ರೆಸ್ಪಾಸ್ ಸೇರಿದಂತೆ ಒಂದಷ್ಟು ಅವರು ದೂರಲ್ಲಿ ಏನು ವಿಚಾರವನ್ನ ದೂರಲ್ಲಿ ಸಲ್ಲಿಸಿದ್ದಾರೆ. ಹಾಗಾಗಿ ಆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಸರ್ಜಾಪುರ ಪೊಲೀಸ್ ದಾಖಲಾಗಿದ್ದು ಸದ್ಯ 20 ಜನ ಏನು ವಶಕ್ಕೆ ಪಡೆಯಲಾಗಿದ್ದ ಪೊಲೀಸರು ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸುದೀಪ್, ಧನ್ಯವಾದ ಚಂದ್ರು ಡೀಟೇಲ್ಸ್ಗೆ.